ಆತ್ಮೀಯ ಕನ್ನಡದ ಬಂಧುಗಳೇ, ಕಳೆದ 2-3 ದಿನಗಳಿಂದ ನಮ್ಮ ನಾಡಲ್ಲಿ ಬೆಳೆದು ನಮ್ಮ ಮಣ್ಣಿನ ರುಚಿಯನ್ನು ಕಂಡಂಥ ಒಬ್ಬ ದುರಂಕಾರಿ ಕಲಾವಿದ ಕಮಲಾಸನ್ ಸಾವಿರಾರು ಜನ ನೆರೆದಿರ್ತಕ್ಕಂಥ ವೇದಿಕೆ ಮೇಲೆ ತಮಿಳಿಂದ ಹುಟ್ಟಿರ್ತಕ್ಕಂಥದ್ದು ಕನ್ನಡ ಅಂತ ಹೇಳಿರೋದು ದುರಾದೃಷ್ಟಕರ. ಅವರು ಮಾಡಿರ್ತಕ್ಕಂಥದ್ದು ಅಪಮಾನ, ಕನ್ನಡಕ್ಕೆ ಮಾಡಿರೋದಂಥ ದ್ರೋಹ. ಇದು ತುಂಬ ವೈರಲ್ ಆಗಿ ತುಂಬ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ತುಂಬ ಸುದ್ದಿಯಾಗಿ ಹರಡ್ತಾ ಇದೆ. ಆದರೆ ಇಂಥ ಒಂದು ಹೇಳಿಕೆ ಕೊಡುವಂಥ ಅವಿವೇಕಿ ಇಂಥ ಒಂದು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ, ಆ ದುರಂಕಾರಿ ಇಂಥ ಒಂದು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ವರಪುತ್ರ ಶಿವರಾಜ್ ಕುಮಾರ್ ಅವರು ಅದನ್ನು ವಿರೋಧ ಮಾಡಬೇಕಾಯಿತು. ಅದನ್ನು ವಿರೋಧ ಮಾಡಿ ಎದ್ದು ನಿಂತ್ಕೊಂಡು ವಿರೋಧ ಮಾಡಬೇಕಾಯಿತು. ನಿಮ್ಮ ಒಡನಾಟ ಏನೇ ಇರಲಿ, ನಿಮ್ಮ ಆತ್ಮ ಸ್ನೇಹಿತ ಏನೇ ಇರಲಿ, ನಿಮ್ಮ ವೈಯಕ್ತಿಕ ವಿಷಯಗಳೇನೇ ಇರಲಿ, ಆದರೆ ನೆಲ ಜಲ ಭಾಷೆ ಅಂತ ಬಂದಾಗ ನೀವು ಪ್ರಶ್ನೆ ಮಾಡಬೇಕಾಯಿತು. ಮಾನ್ಯ ಶಿವರಾಜ್ ಕುಮಾರ್ ಅವರೇ, ನೀವು ಪ್ರಶ್ನೆ ಮಾಡದಿರದೆ ಇವತ್ತು ಈ ನಾಡಿನ ದುರಂತ. ಯಾಕಂದ್ರೆ ಕಮಲಾಸನ್ ಅವರು ಹೆಸರು ಮಾಡಿರೋದು ಕರ್ನಾಟಕದಲ್ಲಿ, ಅವರು ಇವತ್ತು ಐಷಾರಾಮಿ ಜೀವನ ಮಾಡ್ತಿರೋದು ನಮ್ಮ ಕನ್ನಡ ನಾಡಿನ ಋಣದಲ್ಲಿ. ಆದ್ರೆ ಇಂಥ ದುರಹಂಕಾರದ ಮಾತು ಆಡಿದಾರಲ್ಲ, ಇಂಥ ದುರಹಂಕಾರದ ಮಾತಿಗೆ ಶಿವಣ್ಣ ಅವರು ಉತ್ತರ ಕೊಡ್ಲಿಲ್ವಲ್ಲ, ಇದೇ ನಾಡಿನ ದುರಂತ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ರೆ ಅವಿವೇಕಿ ಕಮಲಾಸನ್ ಅವರೇ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರೆ ಸ್ವಾರ್ಥಿಗಳು, ನೀವೆಲ್ಲ ಬಕೆಟ್ ಇರಿ ಅಂತ ಅವಿವೇಕಿ ಕಲಾವಿದ್ರು ನೀವು. ನಿಜವಾಗ್ಲೂ ನಿನಗೆ ಮಾನ ಮರ್ಯಾದೆ ಇದ್ರೆ, ನಮ್ಮ ಕನ್ನಡ ನಾಡಿನ ಋಣ ನೀವು ತೀರಿಸಬೇಕಾಗಿದ್ರೆ, ನಮ್ಮ ಕನ್ನಡ ನಾಡಿನ ಋಣದ ಮಹತ್ವವನ್ನು ನೀನು ಅರ್ತಿದ್ರೆ, ಈ ಕೂಡಲೇ ನಮ್ಮ ಕನ್ನಡ ನಾಡಿನ ಸರ್ವತೋಮುಖವಾಗಿ ಕ್ಷಮೆ ಕೇಳಬೇಕು. ನಮ್ಮ ಕನ್ನಡ ನಾಡಿಗೆ ಮಾಡಿದಂಥ ದ್ರೋಹದ ಆ ಹೇಳಿಕೆಯನ್ನು ಹಿಂಪಡಿಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತೇವೆ. ಇಂಥ ಅವಿವೇಕಗಳು, ಇಂಥ ದುರಂಕಾರಿಗಳು, ಇಂಥ ಮೇಘ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಎತ್ತು ತಾಯಿಗೆ ಅರಕಲ್ಸಿರೆ ಪಕ್ಕದ ಮನೆ ತಾಯಿಗೆ ಜರ್ಪರಿಸಿರೋ ಅನ್ನಂಗೆ, ಇಲ್ಲಿ ಅನ್ನ, ಇಲ್ಲಿ ನೀರು, ಇಲ್ಲಿ ಸಂಪತ್ತನ್ನ ಗೋಚಿ ಇವತ್ತು ಇಲ್ಲಿಗೆ ನೀನು ದ್ರೋಹ ಬಗ್ದಿದ್ಯಾ. ಅವಿವೇಕ ಕಲಾವಿದ ನೀನು, ಅವಿವೇಕ ಕಲಾವಿದ, ಅವೈಜ್ಞಾನಿಕವಾದಂಥ ಕಲಾವಿದ. ನಿಮಗೆ ಹಣದ ವ್ಯಾಮೋಹದ ದುರಂಕಾರದಿಂದ ಈ ಹೇಳಿಕೆ ಕೊಟ್ಟಿದ್ಯಾ ಅಂತ ನಾವು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ, ಕನ್ನಡ ನೆಲದಲ್ಲಿ ಬೆಳೆದು ಕನ್ನಡ ನೀರನ್ನೇ ಕುಡಿದು ಕನ್ನಡದ ಸಂಪತ್ತನ್ನು ದೋಚಿ ಇವತ್ತು ಬಗ್ನಿಗೂಟ ಇಟ್ಟಿದ್ಯಾ ನೀನು ಕನ್ನಡಕ್ಕೆ. ದ್ರೋಹ ಬಗ್ದಿದ್ಯಾ ನೀನು ಕನ್ನಡಕ್ಕೆ, ಮಿತ್ರ ದ್ರೋಹ ಬಗ್ದಿದ್ಯಾ. ಆದರೆ ಶಿವರಾಜ್ ಕುಮಾರ್ ಅದನ್ನು ಸಮರ್ಥಿಸ್ಕೊತಾ ಇರುತ್ತವೋ ಸಹ ಇದು ದೊಡ್ಡ ದುರಂತ. ಶಿವರಾಜ್ ಕುಮಾರ್ ಅವರೇ, ರಾಜ್ಕುಮಾರ್ ಅವರು ಈಗ ಇದ್ದಿದ್ರೆ, ಶಂಕರ್ ನಾಗ್ ಅವರು ಈಗ ಇದ್ದಿದ್ರೆ, ವಿಷ್ಣುವರ್ಧನ್ ಅವರು ಇದ್ದಿದ್ರೆ ಯಾವ ರೀತಿ ತಿರುಗುಬಣವಾಗಿ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ರು. ಆದರೆ ನೀವು ಸಮರ್ಥಿಸ್ಕೊತಾ ಇರೋದು ಇದು ದೊಡ್ಡ ದುರಂತ ಅಂತ ನಾವು ಖಂಡಿಸ್ತೇವೆ. ಪುನೀತ್ ರಾಜ್ಕುಮಾರ್ ಸಹ ಈ ಹೇಳಿಕೆಯನ್ನ ಸಮರ್ಥಿಸ್ಕೊತಾ ಇರಲಿಲ್ಲ, ಉಗ್ರವಾಗಿ ಖಂಡಿಸ್ತಾ ಇದ್ರು ಅಪ್ಪು ಅವರು. ಆದ್ರೆ ನಾನು ಅವ್ರನ್ನ ಒಂದ್ಸತಿ ಅಪ್ಕೊಂಡೆ, 3 ದಿನ ಸ್ನಾನ ಮಾಡಿಲ್ಲ ಅಂತ ಹೇಳ್ತಿದಾರಲ್ಲ, ಇದಕ್ಕಿಂತ ದುರಂತವಾದಂತ ಹೇಳಿಕೆ ನಾವು ಬಯಸಿರ್ಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಗೆ ಕಳಂಕ ತರಬೇಡಿ. ಇನ್ನು ಮುಂದಕ್ಕಾದ್ರೂ ನೀವು ಪ್ರಾಮಾಣಿಕವಾಗಿ ನಮ್ಮ ತಾಯಿಯ ನಾಡಿಗೆ ಗೌರವ ನೀಡಬೇಕಾಗಿದೆ. ಮಾನ್ಯ ಶಿವರಾಜ್ ಕುಮಾರ್ ಅವರೇ, ನಿಮ್ಮ ಚಿತ್ರಗಳನ್ನು ನೋಡಿ ಬೆಳೆದಂತವ್ರು, ನಿಮ್ಮ ಅಭಿಮಾನವನ್ನ ನೋಡಿ ಖುಷಿ ಪಟ್ಟಂತ ನಾನೊಬ್ಬ ಅಭಿಮಾನಿಯಾಗಿ ಇವತ್ತು ನಿಮ್ಮ ಹೇಳಿಕೆನ ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ. ನಿಮ್ಮ ಹೇಳಿಕೆ ಸಮರ್ಥನೆ ನಿಮ್ಮ ಆತ್ಮ ಸಾಕ್ಷಿಯಾಗಿ ವಿರುದ್ಧವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿ ವಿಶ್ವಾಸಕ್ಕೆ, ಕನ್ನಡದ ಅಭಿಮಾನಕ್ಕೆ ವಿರುದ್ಧವಾಗಿದೆ ನಿಮ್ಮ ಹೇಳಿಕೆ. ನಿಮ್ಮ ಸಮರ್ಥನೆ ಸರಿ ಇಲ್ಲ. ಈ ಕೂಡಲೇ ನಿಮ್ಮ ಆ ಚಡ್ಡಿ ದೋಸ್ತಿಗೆ, ಆ ಅವಿವೇಕಿ, ಆ ಕನ್ನಡ ವಿರೋಧಿ, ಕನ್ನಡ ದ್ರೋಹಿಗೆ ತಕ್ಕ ಉತ್ತರವನ್ನು ನೀವು ನೀಡಬೇಕಾಗಿದೆ. ನೀವು ಸಹ ಕನ್ನಡಿಗರನ್ನ ಕ್ಷಮೆ ಕೇಳಬೇಕಾಗಿದೆ. ನಮಗೆ ನೋವಾಗ್ತಾ ಇದೆ. ದಿನ ಒಂದಲ್ಲ ಒಂದು ರೀತಿ ಕನ್ನಡದ ಮೇಲೆ ರಾಜಕಾರಣಿಗಳು, ಕಲಾವಿದರುಗಳು, ಭ್ರಷ್ಟ ಅಧಿಕಾರಿಗಳಿಂದ
ಕನ್ನಡಕ್ಕೆ ದಿನದಿಂದ ದಿನ ನೀವು ಖಂಡಿಸ್ತಾ ಇದ್ರಾ, ಉಲ್ಲಂಘನೆ ಮಾಡ್ತಾ ಇದ್ರಾ, ಕನ್ನಡವನ್ನ ತಿರಸ್ಕಾರ ಮಾಡ್ತಾ ಇದ್ರಾ, ಮಿತ್ರ ದ್ರೋಹ ಮಾಡ್ತಾ ಇದ್ರಾ. ಕನ್ನಡಾಂಬೆ ನೆಲದಲ್ಲಿ ಹುಟ್ಟಿ ಇಲ್ಲಿ ಸಂಪತ್ತು, ಇಲ್ಲಿ ನೀರು, ಇಲ್ಲಿ ಅನ್ನ, ಇಲ್ಲಿ ಗಾಳಿ, ನಿಮ್ಗೇನ್ ದೊಡ್ಡ ರೋಗ ಬಂದೈತೆ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಅಯೋಗ್ಯರೇ, ಇನ್ನು ಮುಂದೆ ಆದ್ರೂ ಕನ್ನಡದ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ, ಬಹಳ ಗಂಭೀರದಿಂದ ಮಾತಾಡಿ, ಗೌರವ ಕೊಟ್ಟು ಮಾತಾಡಿ. ಕನ್ನಡಕ್ಕೆ ಲೆಕ್ಕವಿಲ್ಲದಷ್ಟು 5,000 ವರ್ಷಗಳ ಇತಿಹಾಸ ಇದೆ ನಮ್ಮ ಕನ್ನಡಕ್ಕೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಇಡೀ ದೇಶಕ್ಕೆ ಅಪಾರವಾಗಿದೆ. ಅಂತ ಒಂದು ಸಾಂಸ್ಕೃತಿಕ ನಗರ, ಅಂತ ಒಂದು ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡವನ್ನ ಅಗೌರವ ಮಾಡಿದಂತ ಅವಿವೇಕಿ ಕಮಲಾಸನ್ ಅವ್ರಿಗೆ ಧಿಕ್ಕಾರವಿರಲಿ. ಕಮಲಾಸನ್ ಅವ್ರಿಗೆ ಧಿಕ್ಕಾರ, ಕನ್ನಡ ವಿರೋಧಿ ಅವಿವೇಕಿ ಕಮಲಾಸನ್ಗೆ ಧಿಕ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.